ನಮಸ್ತೆ. 16/3/2024 ಶನಿವಾರ. ಇವತ್ತು ಸಪ್ತಮಿ ತಿಥಿ ಇದೆ. ರಾತ್ರಿ 9 ಗಂಟೆ 38 ನಿಮಿಷ 41 ಸೆಕೆಂಡ್ವರೆಗೂ ಶುಭ ತಿಥಿ. ರೋಹಿಣಿ ನಕ್ಷತ್ರವಿದೆ. ಸಂಜೆ 4 ಗಂಟೆ 6 ನಿಮಿಷದವರೆಗೂ ಇದು ಶುಭ ನಕ್ಷತ್ರ. ಯೋಗವೂ ಶುಭವಾಗಿದೆ. ಅಮೃತ ಮತ್ತು ಸಂಪತ್ತಿದೆ. ಆನಂತರ ಸಂಜೆ 4 ಗಂಟೆ 6 ನಿಮಿಷದ ಮೇಲೆ ಮೃಗಶೀರ್ಷ ನಕ್ಷತ್ರ ಬರುತ್ತದೆ. ಸಂಜೆ 4 ಗಂಟೆ 6 ನಿಮಿಷಕ್ಕೆ ಸ್ಟಾರ್ಟ್ ಆಗಿ ದಿನ ಪೂರ್ತಿ ಇರುತ್ತದೆ. ಕಾರ್ಯಸಿದ್ಧಿಯು ಆದರೆ ಕ್ಷಯವೂ ಕೂಡಿ ಬರುತ್ತದೆ. ದಾನ ಕೊಡಬಾರದು. ಉಪ್ಪು, ಮೆಣಸು, ದೀಪ ಇದೆಲ್ಲ ದಾನ ಕೊಡಬಾರದು. ಇವತ್ತು ಬೆಳಗ್ಗೆ ಅಂತಂದರೆ ಸೂರ್ಯೋದಯ 6:26ಕ್ಕೆ 6:26ರಿಂದ 10 ಗಂಟೆ 2 ನಿಮಿಷದವರೆಗೂ ರೋಹಿಣಿ ನಕ್ಷತ್ರ 3ನೇ ಪಾದ. ಆನಂತರ ಸಂಜೆ 4 ಗಂಟೆ 5 ನಿಮಿಷದವರೆಗೂ ರೋಹಿಣಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ರೋಹಿಣಿ ನಕ್ಷತ್ರ ಮುಗಿಯುತ್ತದೆ. ಅಲ್ಲಿಂದ ಮೃಗಶೀರ್ಷ ನಕ್ಷತ್ರ 1ನೇ ಪಾದ ಪ್ರಾರಂಭವಾಗಿ ರಾತ್ರಿ 10 ಗಂಟೆ 12 ನಿಮಿಷದವರೆಗಿದೆ. ಆನಂತರ ಬೆಳಗಿನ ಜಾವ 4 ಗಂಟೆ 21 ನಿಮಿಷದವರೆಗೂ ಮೃಗಶೀರ್ಷ ನಕ್ಷತ್ರ 2ನೇ ಪಾದ. ಇದು ಎಲ್ಲವೂ ವೃಷಭ ರಾಶಿ. ಬೆಳಗಿನ ಜಾವ 4:21 ನಂತರ ಮೃಗಶೀರ್ಷ ನಕ್ಷತ್ರ 3ನೇ ಪಾದ ಪ್ರಾರಂಭವಾಗುತ್ತದೆ. ರಾಶಿ ಮಿಥುನ ರಾಶಿ. ಹೀಗಾಗಿ ಈ ಸಮಯದ ನಂತರ 4 ಗಂಟೆ 21 ನಿಮಿಷದ ಮೇಲೆ ಮಿಥುನ ರಾಶಿ ಪ್ರಾರಂಭವಾಗಿ, ಅಂದರೆ ಮೃಗಶೀರ್ಷ ನಕ್ಷತ್ರ ನಾಳೆಯವರೆಗೆ ಇರುತ್ತದೆ. ನಾಳೆ ಅಂತಂದರೆ ಭಾನುವಾರ ಸಂಜೆ 4 ಗಂಟೆ 47 ನಿಮಿಷದವರೆಗೂ ಮೃಗಶೀರ್ಷ ನಕ್ಷತ್ರವಿದೆ. ಯೋಗ ಚೆನ್ನಾಗಿದ್ದರೂ ನಾಳೆ ಅಷ್ಟಮಿಯಲ್ಲಿ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ. ಅದರಿಂದ ನೋಡ್ಕೊಳ್ಳೋಣ. ಮತ್ತೆ ತಿರುಗ ಇವತ್ತಿನ ವಿಷಯಕ್ಕೆ ಬರ್ತೀವಿ. ಅಂದರೆ 16ನೇ ತಾರೀಕು. ಇವತ್ತಿನ ದಿನದಲ್ಲಿ 6 ಗಂಟೆ 26 ನಿಮಿಷಕ್ಕೆ ಸೂರ್ಯನು ಉದಯವಾಗುತ್ತದೆ. ಅದೇ ಸಮಯದಲ್ಲಿ ಸಂಜೆ 6:30ಕ್ಕೆ ಸೂರ್ಯ ಅಸ್ತಮನ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಾವು ಹೇಳಿದ್ವಿ, ಮೃಗಶೀರ್ಷ ನಕ್ಷತ್ರ ಸಪ್ತಮಿ, ರೋಹಿಣಿ, ಹೀಗಾಗಿ 3 ವಿಷಯಗಳು ಅಡಗಿದರೂ ಕೂಡ ಸಪ್ತಮಿಯು ರೋಹಿಣಿಯು ಕೂಡಿ ಬರುವ ಸಮಯ ಶುಭವಾಗಿ, ಅಲ್ಲಿ ಮೃಗಶೀರ್ಷ ಕೂಡಿದ ಮೇಲೆ ಕ್ಷಯ ಅಂದರೆ ಕರಗೋದು ಅಂತಿದೆ. ಮನಸ್ಸಲ್ಲಿ ಇಟ್ಕೊಂಡೇ ನಿಮ್ಮ ಕಾರ್ಯಗಳನ್ನ ಮಾಡಬೇಕು. ಯಾರಿಗೆ ಆದರೂ 4 ಗಂಟೆ 5 ನಿಮಿಷದವರೆಗೂ ಶುಭವಾಗಿದೆ, ಸಂಜೆಯವರೆಗೂ. ಈಗ ನಾವು ನೋಡುವಂಥ ವಿಷಯ ಏನು ಅಂತಂದರೆ 100% ಕೆಟ್ಟೋದು, 100% ಒಳ್ಳೆಯದು ಅಂತ. 100% ಕೆಟ್ಟೋದು ಅಂತ ನೋಡಿದಾಗ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವ ಒಂದು ವಿಷಯ ಏನು ಅಂತಂದರೆ, ಯಾವ ನಕ್ಷತ್ರಕ್ಕೆ ತೊಂದರೆ ಅಂತ ಫಸ್ಟ್ ನೋಡ್ಕೊಳ್ತೀವಿ. ಅದು ಚಂದ್ರಾಷ್ಟಮ ಅಂತ ಕೂಡ ಕೆಲವು ವಿಷಯಗಳಿರುತ್ತದೆ. ಆಮೇಲೆ ಗಮನಿಸುವಂಥ ಇನ್ನೊಂದು ವಿಷಯ, ಪ್ರತಿಯೊಬ್ಬರಿಗೂ ಬರುವಂಥ ಕೆಟ್ಟ ಟೈಮ್. ಇವತ್ತು ಬೆಳಗ್ಗೆ 6:26ರಿಂದ ರಾತ್ರಿ ಅಂದರೆ 12 ಗಂಟೆ ದಾಟಿ ಬೆಳಗಿನ ಜಾವ 4:21ವರೆಗೂ ತುಲಾ ರಾಶಿಯವರೆಗೆ ಚಂದ್ರಾಷ್ಟಮ ದೋಷವಿದೆ. ಮುಹೂರ್ತ ಶುಭ ಕಾರ್ಯಗಳನ್ನು ಮಾಡೋಕ್ಕೆ ಇವತ್ತು ಸಮಯವಿಲ್ಲ. ಬೆಳಗಿನ ಜಾವ ಅಂತಂದಾಗ ತುಲಾದಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3. ಚಿತಾ ನಕ್ಷತ್ರದ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರದ ಒಟ್ಟು 4 ಪಾದಗಳು, ವಿಶಾಖ ನಕ್ಷತ್ರದ 1, 2, 3 ಪಾದಗಳು. ಇಷ್ಟವರೆಗೆಲ್ಲ ದೋಷ. ಆದರೆ ಇದರ ಜೊತೆಯಲ್ಲಿ 6:26ರಿಂದ 7 ಗಂಟೆ 14 ನಿಮಿಷದವರೆಗೂ ದುರ್ಮುಹೂರ್ತವಿದೆ. ತುಲಾ ಚಂದ್ರಾಷ್ಟಮ ಅಂದರೆ ತುಲಾ ರಾಶಿಯವರೆಗೂ ಮಾತ್ರ ಇವತ್ತು ಅಧಿಕವಾದ ದೋಷ. ಬೇರೆ ವಿಷಯಗಳೆಲ್ಲ ಎಲ್ಲರಿಗೂ ಸೇರುತ್ತದೆ. ಹಂಗ 6:26ರಿಂದ 7:14ವರೆಗೂ ದುರ್ಮುಹೂರ್ತ. ಇದು ಎಲ್ಲ ನಕ್ಷತ್ರದವರೆಗೂ ಎಲ್ಲ ರಾಶಿಯವರೆಗೂ ಸೇರಿರೋದು. 8 ಗಂಟೆ 3 ನಿಮಿಷದಿಂದ 9:51ವರೆಗೂ ಮೃತ್ಯು. ಎಚ್ಚರ. ಆಪರೇಷನ್ ಸಮಯಗಳು ಇದಲ್ಲ. ಅದು ಅಲ್ಲದೆ ಪ್ರಯಾಣಗಳಲ್ಲಿ ಸ್ವಲ್ಪ ಗಮನ ಕೊಡಬೇಕು. ಇದು ಮುಗಿಯುವ ಅಷ್ಟರಲ್ಲೇ, ಅಂದರೆ ಮೃತ್ಯು 9:51ವರೆಗಿದೆ. ಇದು ಮುಗಿಯೋ ಅಷ್ಟರಲ್ಲೇ 8 ಗಂಟೆ 6 ನಿಮಿಷದಿಂದ
9:42ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವು ಸೇರುತ್ತದೆ. ಆದ್ದರಿಂದ ರೋಹಿಣಿ ನಕ್ಷತ್ರದವರು ಖಂಡಿತವಾಗಿ ಗಮನ ಕೊಡಬೇಕು. ಎಲ್ಲರೂ ಗಮನ ಕೊಡಬೇಕಾದರೂ ರೋಹಿಣಿ ನಕ್ಷತ್ರಕ್ಕೆ ಅಧಿಕವಾದ ದೋಷ ಕೊಡುತ್ತದೆ. ಅಷ್ಟರಲ್ಲೇ ಅಂದರೆ 9:42ಕ್ಕೆ ನಕ್ಷತ್ರ ವಿಷಘಟಿಕಾ ಕಾಲ ಮುಗಿತೆ ಅಂತಂದರೆ ಅಷ್ಟರಲ್ಲೇ 9:27ರಿಂದ 10:58ವರೆಗೂ ರಾಹು ಕಾಲವು ಕೂಡುತ್ತದೆ. ಆದ್ದರಿಂದ ಎಚ್ಚರ. ಮಧ್ಯಾಹ್ನ 1:59ರಿಂದ 3:29 PM ವರೆಗೂ ಯಮಗಂಡ ಕಾಲ. ರಾತ್ರಿ 10:25ದಿಂದ 12:37ವರೆಗೂ ಮೃತ್ಯು. ರಾತ್ರಿ 1:57ರಿಂದ 3:27 ಲೇಟ್ ನೈಟ್ವರೆಗೂ ವಿಷಘಟಿಕಾ ಕಾಲ. ಬೆಳಗಿನ ಜಾವ 4:21 ಮೇಲೆ ಫುಲ್ ನೈಟ್ ದೋಷವಿರುವ, ತೊಂದರೆ ಇರುವ ಸಮಯ. ಇಂಥ ಸಮಯದಲ್ಲಿ ಯಾವ ಕಾರ್ಯವೂ ಪ್ರಾರಂಭ ಮಾಡಬಾರದು. ಆದರೆ ಪ್ರಾರಂಭ ಮಾಡಿರುವಂಥ ಕಾರ್ಯಗಳನ್ನು ಈ ಸಮಯದಲ್ಲಿ ಕಂಟಿನ್ಯೂ ಆಗಿ ನಡೆಸ್ಕೊಂಡು ಹೋಗ್ಬೋದು. ಉದಾಹರಣೆ, ಒಳ್ಳೆಯ ಟೈಮಲ್ಲಿ ಹೊಸ ಗಾಡಿ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ರಾಹು ಕಾಲವೋ ವಿಷಕಾಲದಲ್ಲೋ ಯಮಗಂಡ ಕಾಲದಲ್ಲೋ ಗಾಡಿನ ಸ್ಟಾಪ್ ಮಾಡೋದಿಲ್ಲ. ಆ ರೀತಿಯಾಗೇ ಇದು. ಈ 100% ಶುಭ ಸಮಯವನ್ನು ನೋಡೋಣ. ಬೆಳಗ್ಗೆ 7:16ರಿಂದ 8:01 ಶುಭ. ಮಧ್ಯಾಹ್ನ ಅಂದರೆ 1:57 ಶುಭವಾಗಿದೆ 11 ಗಂಟೆಯಿಂದ. ಬೆಳಗ್ಗೆ 11 ಗಂಟೆ AM ಇಂದ ಮಧ್ಯಾಹ್ನ 1:57 ಶುಭವಾಗಿದೆ. ಮಧ್ಯಾಹ್ನ 3:31ರಿಂದ ರಾತ್ರಿ 10:23 ಶುಭವಾಗಿದೆ. ರಾತ್ರಿ 12:39ರಿಂದ 1:55 ರಾತ್ರಿ ಲೇಟ್ ನೈಟ್ವರೆಗೂ ಶುಭವಾಗಿದೆ. ಮತ್ತು 3:25 ಮೇಲೆ ಇದರಲ್ಲಿ +4 ಮಿನಿಟ್ಸ್ ಅಂದರೆ 3:29 ಮೇಲೆ ಶುಭವಾಗಿದೆ. ಇದನ್ನು ತಿಳ್ಕೊಳ್ಳಿ. ಇಲ್ಲಿಯವರೆಗೆ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಶುಭ ಅಶುಭ ಸಮಯಗಳನ್ನ ನೋಡೋದಾಯಿತು. ಇದರಂತೆ ನೀವು ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಮತ್ತಷ್ಟು ಸಮಯಗಳನ್ನ ನೋಡೋಣ. ಅಂದರೆ ನಾವು ಹೇಳಿದಂತೆ ರೋಹಿಣಿ ನಕ್ಷತ್ರ ಮುಗಿಯುವವರೆಗೂ ಶುಭವಾಗಿದೆ, ಸಂಪತ್ತಿದೆ, ಅಮೃತ ಇದೆ. ಆಮೇಲೆ ಕ್ಷಯವಿದೆ, ಹಣಕಾಸಿನ ವ್ಯವಹಾರ, ದಾನ ಕೊಡುವಂಥದ್ದು, ಇದು ಎಚ್ಚರ. ಆದ್ದರಿಂದಾಗಿ ಸಂಜೆ 4-6ವರೆಗೂ ಶುಭ ಅಂತ ತಿಳ್ಕೊಳ್ಳಿ ಎಲ್ಲ ನಕ್ಷತ್ರದವರು. ಅದೇ ಸಮಯದಲ್ಲಿ ತಾರಾಬಲ ಚಂದ್ರಬಲ ಇದ್ದರೆ ಇನ್ನಷ್ಟು ಚೆನ್ನಾಗಿರುತ್ತೆ. ತಾರಾಬಲ ಚಂದ್ರಬಲ ಇಲ್ಲ ಅಂದರೆ ಅವ್ರಿಗೆ ಕಡಿಮೆ ಆಗುತ್ತದೆ. ಅವರು ಏನು ಮಾಡ್ಬೋದು ಅಂತಂದರೆ ಮನೆಯಲ್ಲಿರುವ ಹಿರಿಯರು ಅಥವಾ ಹೆಂಡತಿ ಅಥವಾ ಗಂಡ ಅಥವಾ ಮಕ್ಕಳು ಇವರು ಹಸ್ತಾಂತರದಿಂದ ಮಾಡಬಹುದು. ಎಮರ್ಜೆನ್ಸಿ ಇದ್ದರೆ, ಇಲ್ಲಾಂದರೆ ಇನ್ನೊಂದು ಒಳ್ಳೆಯ ದಿನ ಬಂದಾಗ ಮಾಡೋಣ ಒಳ್ಳೆಯ ಕಾರ್ಯಗಳನ್ನು. ಈಗ ಆ ವಿಷಯಕ್ಕೆ ನಾವು ಹೋಗೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಸಂಜೆ 4:05 ಕ್ಷೇಮವು, ಅದೇ ಸಮಯದಲ್ಲಿ ಧನಹಾನಿಯೂ ಉಂಟು. ಆದರೆ ಆಮೇಲೆ ಶುಭಕರವಾಗಿಲ್ಲ, ಎಚ್ಚರ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಸಂಜೆಯ ಮೇಲೇನೆ ಶುಭವಾಗಿರೋದು. ಅಂದರೆ 4:05 ಮೇಲೆ ಅದು ಅಶುಭವಾಗಿದೆ. ಒಂದು ಸ್ವಲ್ಪ ಧನಹಾನಿ ಮಾತ್ರ, ಇಲ್ಲಾಂತಂದರೆ ಕ್ಷೇಮ ಚೆನ್ನಾಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ, ಸಂಪತ್ತಿದೆ, ಜೊತೆಯಲ್ಲಿ ಧನಹಾನಿಯೇ ಇದೆ ಸಂಜೆಯವರೆಗೂ. ಕೈಯಲ್ಲಿರೋ ದುಡ್ಡನ್ನ ಭದ್ರವಾಗಿಟ್ಕೊಡಿ, ಇವತ್ತು ಖರ್ಚು ಮಾಡೋಕ್ಕೆ ಹೋಗಬೇಡಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಸಂಪತ್ತು, ಶರೀರ ಸುಖವೆಲ್ಲ ಉಂಟು, ಸಂಜೆಯವರೆಗೂ ಚೆನ್ನಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಖಂಡಿತ ಸಂಜೆಯವರೆಗೂ 50% ಮಾತ್ರ ಚೆನ್ನಾಗಿರೋದು, ಆ ನಂತರ ಶುಭವಾಗಿದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಸಂಜೆಯವರೆಗೂ ಅನುಕೂಲ, ಆರೋಗ್ಯ, ಪರರಿಂದಲೂ ಮಿತ್ರರಿಂದಲೂ ಸಹಾಯ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, 3 ಮತ್ತು 4ನೇ ಪಾದಗಳು, ಸಂಜೆಯವರೆಗೂ ಮಿತ್ರತ್ವ, ಅಭಿವೃದ್ಧಿ, ಮಿತ್ರರಿಂದ ಸಹಾಯ. ಆದರೂ ಸ್ವಲ್ಪ ವ್ಯಯ ಉಂಟು. ಆರ್ದ್ರ ನಕ್ಷತ್ರ ಮಿಥುನ ರಾಶಿಯವರಿಗೆ ಇವತ್ತು ಮಿತ್ರಧಾರೆ ಇದೆ, ಸ್ವಲ್ಪ ವ್ಯಯವಿದೆ ಸಂಜೆಯವರೆಗೂ. ಸಂಜೆ ದಿನ ಚೆನ್ನಾಗಿಲ್ಲ ಅಂತಂದ್ರೂ ನಿಮಗೆ ಪರವಾಗಿಲ್ಲ ಅಂತಂದರೆ ಮುಹೂರ್ತ ಕಾರ್ಯಗಳನ್ನ ಮಾಡಿ ಅಂತಲ್ಲ, ಖುಷಿಯಾಗಿರಿ. ಹೆಂಡತಿ ಮಕ್ಕಳ ಜೊತೆ, ತಂದೆ ತಾಯಿಗಳ ಜೊತೆ ಚೆನ್ನಾಗಿರಿ. ಪುನರ್ವಸು ನಕ್ಷತ್ರ
ಮಿಥುನ ರಾಶಿಯವರಿಗೆ 1ರಿಂದ 3 ಪಾದಗಳವರೆಗೂ ಸಂಜೆಯ ಮೇಲೇನೆ ಚೆನ್ನಾಗಿರೋದು. ಜನರಲ್ ಆಗಿ ಸಂಜೆಯವರೆಗೆ ಚೆನ್ನಾಗಿರುತ್ತದೆ, ಆದರೂ ಖುಷಿಯಾಗಿರ್ಬೋದಷ್ಟೇ, ನಿಮಗದು ಸರಿಯಾಗಿಲ್ಲ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದದಲ್ಲಿ ಹುಟ್ಟಿದವರಿಗೆ ಸಂಜೆಯ ಮೇಲೇನೆ ಶುಭವಾಗಿರೋದು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಸಂಜೆಯವರೆಗೂ ಇಷ್ಟಾರ್ಥ ಸಿದ್ಧಿಯು ಅನುಕೂಲವೂ ಇದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಸಂಜೆಯ ಮೇಲೇನೆ ಅನುಕೂಲವು ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟಾಗುತ್ತದೆ. ಮಕ ನಕ್ಷತ್ರ ಸಿಂಹರಾಶಿ ಕ್ಷೇಮವು ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು. ಪುಬ್ಬ ನಕ್ಷತ್ರ ಸಿಂಹರಾಶಿ ಸಂಜೆಯ ಮೇಲೆ ಅನುಕೂಲ, ಕೆಲಸ ಕಾರ್ಯಗಳ ಅಭಿವೃದ್ಧಿ, ಇದೆಲ್ಲ ಶುಭವಾಗಿರುವಂಥ ದಿನವಿದು. ಉತ್ತರ ನಕ್ಷತ್ರ ಸಿಂಹರಾಶಿ ಬೆಳಗ್ಗೆಯಿಂದ ಸಂಜೆ 4:05 ಸಂಪತ್ತು ಇದೆ, ಅಭಿವೃದ್ಧಿ ಇದೆ. ಆದ್ದರಿಂದಾಗಿ ದೋಷವಿಲ್ಲದ ದಿನವಿದು, ಸಮಯವಿದು. ಆದರೂ ವಾರವನ್ನು ನೆನಪಲ್ಲಿಟ್ಕೊಳ್ಳಿ, ಅದಕ್ಕೂ ನೀವು ಯೋಚನೆ ಮಾಡ್ತೀರ. ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ ಕನ್ಯಾ ರಾಶಿ. ಸಂಪತ್ತು ಉಂಟು, ಕಾರ್ಯಗಳಲ್ಲಿ ಅಡೆತಡೆ ಇರುತ್ತದೆ, ವಿನಾಯಕನ್ನು ಪೂಜೆ ಮಾಡಿಕೊಳ್ಳಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಸಂಜೆಯ ಮೇಲೇನೆ ಚೆನ್ನಾಗಿರೋದು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಸುಮಾರಾಗಿ ಚೆನ್ನಾಗಿದೆ, ಅಲ್ಪ ಸ್ವಲ್ಪ ಕಾರ್ಯ ತಡೆಗಳು ಉಂಟು. ನಂತರ ನೋಡುವಂಥ ಚಿತ್ತಾ ನಕ್ಷತ್ರ ತುಳಾ ರಾಶಿ ಸಂಜೆಯವರೆಗೂ ಸೂಪರ್ ಟೈಮ್ ಇದು, ಪರಮ ಮಿತ್ರಧಾರೆ ಇದೆ. ಸ್ವಾತಿ ನಕ್ಷತ್ರ ತುಳಾ ರಾಶಿ ಮಿತ್ರಧಾರೆಯು ಪರಮ ಮಿತ್ರಧಾರೆಯಾಗಿ ದಿನಪೂರ್ತಿ ಚೆನ್ನಾಗಿರುತ್ತದೆ. ವಿಶಾಖ ನಕ್ಷತ್ರ ತುಳಾ ರಾಶಿ ಸಂಜೆಯ ನಂತರನೇ ಅನುಕೂಲ, ಮಿತ್ರಧಾರೆ ಇಂಥದ್ದೆಲ್ಲ ಉಂಟು. ಆದರೂ ಸ್ವಲ್ಪ ಇವತ್ತು ಮೆಡಿಸಿನ್ ಸರಿಯಾಗಿ ತಗೋಬೇಕು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಸಂಜೆಯ ಮೇಲೆ ಅಭಿವೃದ್ಧಿಯು, ಮಿತ್ರತ್ವನೂ, ದೇವರ ಅನುಗ್ರಹವೂ ಉಂಟು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಅನುಕೂಲವಿದೆ, ಸುಖ ಅಭಿವೃದ್ಧಿಯೂ ಕೂಡಿ ಬರುತ್ತದೆ ಸಂಜೆಯವರೆಗೂ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಸಂಜೆಯ ಮೇಲೆ ಅನುಕೂಲದ ತಾರೆ ಇದು, ಸುಖ ಅಭಿವೃದ್ಧಿಯೂ ಉಂಟು. ಮೂಲ ನಕ್ಷತ್ರ ಧನುಸು ರಾಶಿ ಕ್ಷೇಮವು, ಶತ್ರುನಾಶವಿದೆ, ಆದ್ದರಿಂದ ಶುಭವಾಗಿದೆ ಸಂಜೆಯವರೆಗೂ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ವಿಪತ್ತಿದೆ, ಇದು ಸಂಜೆಯವರೆಗೂ, ಆ ನಂತರ ಶುಭಕರವಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಸಂಪತ್, ಶತ್ರುನಾಶ ಸಂಜೆಯವರೆಗಿದೆ, ಆಮೇಲೆ ಅನುಕೂಲಕರವಾಗಿಲ್ಲ, ಜಾರು ಬೀಳುವ ದಿನವಿದು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಸಂಜೆಯವರೆಗೂ ಸಂಪತ್ತಿದೆ, ಕಾರ್ಯದಲ್ಲಿ ಸ್ವಲ್ಪ ವಿಘ್ನ ಬರುತ್ತದೆ, ವಿನಾಯಕನ್ನು ಪೂಜೆ ಮಾಡಿಕೊಳ್ಳಿ. ಆ ನಂತರ ಸಮಯ ಅಂದರೆ ಸಂಜೆ 4:05 ಮೇಲೆ ಶುಭವಾಗಿಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ ಸಂಜೆಯ ನಂತರ ಸಂಪತ್ತು, ಕಾರ್ಯ ವಿಘ್ನ ಇದೆಲ್ಲ ಕೂಡಿ ಬರುವಂಥ ದಿನ, 60% ಚೆನ್ನಾಗಿರುತ್ತೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ ಸಂಜೆಯವರೆಗೂ ಶುಭವಾಗಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಪರಮ ಮಿತ್ರಧಾರೆಯು ರೋಗ ಭಯವು ಉಂಟು ಸಂಜೆಯವರೆಗೂ, ಆಮೇಲೆ ಉತ್ತಮವಾಗಿಲ್ಲ. ಶತಭಿಷ ನಕ್ಷತ್ರ ಕುಂಭರಾಶಿ ಮಿತ್ರಧಾರೆಯು ರೋಗ ಭಯವು, ಆನಂತರವೂ ಕೂಡ ಪರಮ ಮಿತ್ರಧಾರೆಯೂ ಉಂಟು, ದಿನ ಚೆನ್ನಾಗಿದೆ. ದಿನ ಮೆಡಿಸಿನ್ ತಗೊಳ್ಳೋರು ಸರಿಯಾಗಿ ತಗೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಸಂಜೆಯ ಮೇಲೇನೆ ಶುಭವಾಗಿರೋದು. ಬೆಳಗ್ಗೆ 6:26 4:05 ಜನರಲ್ ಆಗಿ ಎಲ್ಲರಿಗೂ ಚೆನ್ನಾಗಿರುತ್ತದೆ, ಆದರೂ ನಿಮಗದು ಅಷ್ಟೊಂದು ಉಪಯೋಗವಾಗಿಲ್ಲ. ನಿಮ್ಮ ಮನೆಯಲ್ಲಿರುವ ತಾರಾಬಲ ಚಂದ್ರಬಲ ಕೂಡಿರುವಂಥ ಯಾವ ನಕ್ಷತ್ರದವರು ಇದ್ದಾರೋ ಅವರ ಕೈಯಲ್ಲಿ ಬೇಕಾದರೆ ಏನಾದ್ರು ಕಾರ್ಯಗಳು ಮಾಡಿಸ್ಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ 4ನೇ ಪಾದ ಸಂಜೆಯ ಮೇಲೆ ಲಾಭವು, ಮಿತ್ರತ್ವವು ಕೂಡಿ ಬರುತ್ತದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಅನುಕೂಲವು, ದ್ರವ್ಯ ಲಾಭವು ಬರುವ ದಿನವಿದು 6:26 ಸಂಜೆ 4:05. ಶನಿವಾರ ಓಕೆ ಅಂತಂದರೆ ಕೆಲವು ಕಾರ್ಯಗಳನ್ನೆಲ್ಲ ಮಾಡೋಕ್ಕೆ ಅಡ್ಡಿ ಇಲ್ಲ. ಸಂಜೆಯ ಮೇಲೆ ಅಷ್ಟೊಂದು ಉಪಯೋಗವಾಗಿಲ್ಲ. ರೇವತಿ ನಕ್ಷತ್ರ ಮೀನರಾಶಿ
ಅನುಕೂಲವಿದೆ, ದ್ರವ್ಯ ಲಾಭವಿದೆ ಸಂಜೆಯ ಮೇಲೆ. ಅಲ್ಲಿವರೆಗೂ ಶುಭವಾಗಿಲ್ಲ. ಇದೆಲ್ಲ ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ವಾಟ್ಸಪ್ ಸ್ಟೇಟ್ಮೆಂಟ್ಸ್ನ ನೋಡೋಕ್ಕೂ ಆಗಲಿಲ್ಲ. ಹೆಚ್ಚಿನ ಕೆಲಸಗಳು ನಮಗಿದೆ. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ. ಸಬ್ಸ್ಕ್ರೈಬ್ ಮಾಡಿದವರೆಗೂ